ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾರೋ ಅಪರೂಪದ ಬಳ್ಳಂದಿ ಬಾಬಾ. ಸೋಷಿಯಲ್ ಎಂಗ್ಸೈಟಿ ಅದು ಸ್ವಲ್ಪ ಭಾಳ ಐತೆ ನಂಗೆ. ಅದಕ್ಕೆ ಅದು ಹೋಗ್ಸೋ ಸಂಬಂಧ ಈಗ ಬೇರೆ ಥರ ಬ್ಲಾಗ್ ಟ್ರೈ ಮಾಡ್ಬೇಕು. ಮತ್ತು ಈಗ ಟ್ರೆಕ್ಕಿಂಗ್ನಾಗ ಅದು ಏನಾಗ್ತೈತಿ, ಯಾರು ಇರೋದಿಲ್ಲ, ನಮ್ಮ ಫ್ರೆಂಡ್ಸ್ ಅಷ್ಟು ಇರ್ತಾರೋ ಆರಾಮ್ ಮಾಡ್ಬೋದು. ಬಟ್ ಈಗ ನಾರ್ಮಲ್ ಅಡ್ಡಾಡ್ಕೊಂಡು ಬ್ಲಾಗ್ ಮಂದ್ಯಾಗ ಹೆಂಗೆ ಮಾಡೋದು ಇದೆಲ್ಲ ಸ್ವಲ್ಪ ಕಲಿಬೇಕಣ್ಣ. ಅದನ್ನು ಈಗ ಈ ಧೈರ್ಯ ಎದಕ್ಕೆ ಬಂದಿದೆ ಅಂದ್ರೆ ಬಾಜು ಅಣ್ಪೆ ಅದಾನ ಸ್ವಲ್ಪ ನಮ್ಮ ಹುಡುಗರಿದ್ರೆ ಸ್ವಲ್ಪ ಜಾಸ್ತಿ ಧೈರ್ಯ ಬರ್ತೈತೆ ನಮಗೆ. ಅದಕ್ಕೆ ಈಗ ಅಡ್ಡಾಡ್ಕೊಂಡು ಸ್ವಲ್ಪ ಡಗಡು ಶೇಟ್ ಅದು ಹೋಗಿ ಬಂದು ದೇವ್ರ ಆಶೀರ್ವಾದ ತೊಂದು ಎಲ್ಲ ಥರ ಬ್ಲಾಗ್ ಮಾಡಕ್ಕೆ ಟ್ರೈ ಮಾಡ್ತಾನು. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನಿ ನಾನು. ಏನು ಮಾತಾಡೋದು ನೋಡಿ ಅಡ್ಡಾಡ ಏನು ಮಾಡಕ್ಕೆ ಬರಲ್ಲ ಬೈ. ನಮ್ಮ ನಶೀಬ್ನಾಗ ಹುಡುಗಿ ಇಲ್ಲ ಬೈ. ಯಾಕೆ ಹುಡುಗಿಲ್ ಗೊತ್ತು, ನಾವು ಕೊಡೋ ಪ್ರೀತಿನ ಅವ್ರು ಸಹಿಸ್ಕೊಳಕ್ಕಾಗಲ್ಲ, ಅಷ್ಟು ಪ್ರೀತಿ ಕೊಡ್ತಾನೋ. ಅವ್ರ ಕೆಪಾಸಿಟಿಗಿಂತ ಜಾಸ್ತಿ ಪ್ರೀತಿ ಕೊಡ್ತಾನೋ. ಅದಕ್ಕೆ ಆ ಥರ ಹುಡುಗಿ ಸಿಗೋದಕ್ಕೆ ನಮ್ಗೆ ಹುಡುಗಿ ಸಿಗೋದಿಲ್ಲ. ಗೊತ್ತಾಯ್ತು? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅದಕ್ಕೆ ನಾವು ಸ್ವಲ್ಪ ಪ್ರೀತಿ ಕೊಡೋದು ಕಮ್ಮಿ ಪ್ರೀತಿ ಕೊಟ್ರೆ ಪಟ್ನ ಸಿಗ್ತಾರೆ, ಜಾಸ್ತಿ ಪ್ರೀತಿ ಕೊಟ್ರೆ ಯಾರು ಸಿಗೋದಿಲ್ಲ ಬೈ. ವಿಷಯ ಅಯ್ಯಯ್ಯೋ. ದತ್ತ ಜಯಂತಿ ಐತಿ, ಎಲ್ರಿ ಮಹಾಪ್ರಸಾದ ಇದ್ರು ನೋಡಿ. ಮತ್ತೆ ಪಿ ಜಿಗೆ ಹೋಗಿ ತಿನ್ಬೇಕಾಗ್ತೈತಿ. ನಾವು ಬೆಳಗಿಂತ್ರ ಅದನ್ನ ನೋಡೋದಂತ ಹೆಂಗಾರು ಮಾಡಿ ಇವತ್ತು ರೊಕ್ಕ ಉಳಿತಾವಲ್ಲ. ದತ್ತ ಜಯಂತಿ ಐತಿ, ಎಲ್ಲರೇ ಪ್ರಸಾದ ಇರ್ತೈತಿ. ಹುಡುಗಿ ಇದ್ದಾಗಿಂತ ಮಾತಾಡಕ್ಕೆ ಅದಕ್ಕೆ ಹುಡುಗಿ ಬಿಡುವಾಗ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ನಾನು ಪೈಲ 3 ಟ್ರೆಕ್ಲಾಗ್ ಕನ್ನಡದಾಗ ಯಾಕೆ ಮಾಡಿಲ್ಲ ಅಂದ್ರೆ, ಈಗ ನಾ ಮಾಡೋ ಈಗ ಏನು ಮಾಡೋದಲ್ಲ, ಈ ಮೊಬೈಲು ನಂದಲ್ಲ, ಇವಂದಿದ್ದು ಮೊಬೈಲ. ಆಯ್ತು, ಆಮೇಲೆ ಇವ್ರಿಗೆ ಕನ್ನಡ ಬರೋದಿಲ್ಲ. ಅದಕ್ಕೆ ಈಗ ಎಲ್ಲರೂ ಆಜು ಬಾಜು ಹಿಂದಿದಾರ, ಅವ್ರ ಜೊತೆ ನನಗೆ ನಾ ಒಬ್ಬ ಅಂತೂ ಮಾತಾಡೋಕ್ಕೆ ಬರೋಂಗಿಲ್ಲ ನನಗೆ. ಈಗೀಗ ಒಬ್ಬ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡೋಕ್ಕೆ ಸ್ವಲ್ಪ ಕಲಿಯಾತಲ್ಲ. ಅದಕ್ಕೆ ಪೈಲ ಇವ್ರಿಗೆ ಮಾತಾಡಲಿ ಅಂತೇಳಿ ಸುಮ್ಮ ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡಿ ಟ್ರೈ ಮಾಡಿ ಈಗ ಸ್ವಲ್ಪ ಧೈರ್ಯ ಬಂದಂಗಾಗಿದೆ. ಫಸ್ಟ್ ಪಗಾರ ಆದಾಗ ಸಾಡಿ ಮಮ್ಮಿಗೆ ತೊಗೋಬೇಕಂತೇಳಿ ನೋಡಕ್ಕೆ ಬಂದಿದ್ದು. ಅಲ್ಲಿ ಯಾವುದೋ ದೊಡ್ಡ ಅಂಗಡಿ ಐತಿ, ಇವಾಗ ಹೋಗೋಣ ಅಂತೇಳಿ ಬಾದೂಪ ನೋಡ ಕೊಟ್ಟ ಸಾಡಿ ಎಷ್ಟು ರೀ ಇದಕ್ಕೆ ಅಂತೇಳಿ ಕೇಳಿದ್ವಿ. ಪೈಲ ರೇಟ್ ಕೇಳ್ಬೇಕಲ್ಲ, ನಮಗೇನು ಅದು ಡಿಸೈನ್ ಗೊತ್ತಾಗಲ್ಲ. ಇದು ಸ್ಟಾರ್ಟಿಂಗ್ 4,500 ಅಂದ್ಬಿಟ್ಪ. ಬಂದು ಸ್ವಲ್ಪ ನೀರು ಕೊಡೋದು ಅಂತೇಳಿ ಕೆಳಗೆ ಹಂಗೆ ಬಜಾರ್ ಚಲೋ ಕಾರಣಗಳು ಮಾಡ್ತೀವಿ. ಇದಕ್ಕೆ ಹುಡುಗಿ ಬಿಡುವ. ಅಯ್ಯೋ ಎಲ್ಲದಕ್ಕೂ ಹುಡುಗಿ ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಈಗ ನಮಗೊಂದು ಜಾಕೆಟ್ ತೊಗೊಲೈತಿ. ಅದು ಮುಂದೆ ಗಣಪತಿ ದಗಡುಶೇಟ್ ಗಣಪತಿ ಗುಡಿ ಆಜು ಬಾಜು ಆ ಕಡೆ ಜಾಕೆಟ್ ಅದು ಸಿಗ್ತಾವೆ, ಹೌದಿಲ್ಲ? ನೀವು ಅಲ್ಲೇ ತಗೋ. ನಾನು ಹೆಂಗೈತೆ ಕೇಳ್ರಿ, ಹೆಂಗೈತೆ ಹೇಳ್ರಿ. ಇದು ಮಸ್ತ್ ಅಂತೂ ಹುಡುಗಂತೂ ಎಷ್ಟೈತೆ ಗೆಸ್ ಮಾಡಿ. ನಾವು ಬಾರ್ಗೇನಿಂಗ್ ಮಾಡಕ್ಕೆ ಕಲ್ತೇವೆ ನಾವು ಒಂದಿಟ್ಟು. ಎಲ್ಲ ಮಮ್ಮಿ ಮಹಿಮೆ, ಮಮ್ಮಿ ಜೊತೆ ಸಂತೆದು ಮಾಡೋಕ್ಕಾದ್ರೆ ತಿಳಿದಿತ್ತು ನಮಗೂ ಬಾರ್ಗೇನಿಂಗ್ ಸ್ಕಿಲ್ಸ್. ದತ್ತ ಜಯಂತಿ ಐತೆ ಅಂತ ಹೇಳಿ ಪ್ರಸಾದ ಕೊಡತ್ತಾರ ಎಲ್ಲರಿಗೂ. ಅನುಭಯ್ ಲೈನ್ದಾಗ ಬಾರೋ. ಮುಂದೆ ಹೋಗ್ಬಿಟ್ಟಾನ ಅಂತಾರೆ. ಪ್ರಸಾದ ಫೋನು ಸಿಗಲಿಲ್ಲ. ಸಾಬುದಾನಿ ಇದ ಉಂಡಿ ಸರಿ ಹೋಗೋಣ. ಸೈಡ್ ಮಜಾ ಎಂತ ಇನ್ನೂ ತಿಂದಿದ್ದಿಲ್ಲ. ತುಂಬ ಚಲೋ. ಹೆಂಗಿದೆ ಪ್ರಸಾದ ಬೈ? ಹೆಂಗಿದ್ರು ತಿನ್ಬೇಕು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ವೆಲ್ಕಮ್ ಟು ಡಗಡು ಶೇಟ್ ಹಲ್ವಾಯಿ ಗಣಪತಿ. ಮಸ್ತ್ ದರ್ಶನ ಆತ್ರಿ, ಮನಸ್ಸಿಗೆ ಪೂರ ಮಸ್ತ್ ಸಮಾಧಾನ ಫೀಲ್ ಆಯ್ತು. ಮಜಾ ಆಯ. ಅಲ್ಲಿ ಹಿಂದೆ ಸ್ವಾಮಿ ಸಮರ್ಥ ಟೆಂಪಲ್ ಐತಿ, ಅಲ್ಲಿ ಪೂಜೆ ಅದು ಐತಿ ಇವತ್ತು ಮಸ್ತ್. ರಾತ್ರಿ ಮಹಾಪ್ರಸಾದ ಐತೆ ಅಲ್ಲಿ ಆ್ಯಕ್ಚುಲಿ. ಈಗ
ಮೋಸ್ಟ್ಲಿ 9:30 ತನಕ ಸ್ವಲ್ಪ ಸಂಚೇತ ಮಾಡ್ಕೊಂಡು ಟ್ರೈ ಮಾಡೋಣ ಮಹಾಪ್ರಸಾದ ಸಿಗ್ತೈತಿಲ್ಲ ನೋಡೋಣ. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಈಗ ಅವ್ರನ್ನ ಕೇಳಿದ್ರೆ ತೊಗೊಂಬಿಟ್ನಿ ಒಂದು ಜಾಕೆಟ್, ಚಲೋ ಅನಿಸ್ತು ತೊಗೊಂಬಿಟ್ನಿ. 1200 ರೂಪಾಯಿ ಕೊಟ್ನಿ. ಈಗ ಯಾಕೋ ಮರಗಾತನ ಹೆಂಗೆ ಅನಿಸಿದೆ ಇನ್ನು ತಗೊಂಡು ಮಾರಾಯ. ಇದು ಚಲೋ ಹುಡ್ಕೊಂಡ ಇದು ಹೆಂಗೈತೆ ಹೇಳಿತ್ತು ರೇಟ್ ಹೇಳಿ. कितना कितना दिया होगा बोलो. ये ओपन तो करा. ये कैसा पिशवी भाई, ये घर क्या ए नहीं नहीं चाहिए. चाहिए वो कितने का चलो दोनों साइड है रे, दोनों साइड है. कितना देना चाहिए? 500. बेंच दोनों साइड है रे जैकेट है. माझ्याकडे पण आहे दोन साइड. कितना दिया? हलक्या क्वालिटीचा आहे. कितना दिया? 300 ला घेतला. हे 500. 300 ला लिया था. हे 500. 8 ರೂಪಾಯಿ ಅವನ. हे कितीला घेतलं? 300 ರೂಪಾಯಿ ತೊಗೊಂಡಿದ್ದಾನ ತಾನಲ್ಲ. कितीला घेतलं? 1200 ಕೊಟ್ಟೆ ನಾನು. 1200 लावला तर ಹಾ ए किती गावला ना ಅವನು ಏನು ತೊಗೊಂಡ್ರು ಹಂಗ ನೋಡಿ ದೋಸ್ತರು ಒಟ್ಟ. ನಿನ್ ಸಲ ಇಲ್ಲೆಲ್ಲ ಹುಡುಕಾಡತ್ತೆ. ಇದಕ್ಕಿದೆ ಸಸ್ತಾ या 1200चं घाला कागदात. भेटला असता ना पुमा. केव्हा का पुमा ಕೊಡ್ಸೋದು ನಿಂತಿದ್ದು ಇಲ್ಲಿ 1500 का 1500. ಇದು ಪುಮಾಣಲ್ಲ. ಇದನ್ನ ಮಮ್ಮಿ ಕೇಳ್ಬೇಕಾಗಿತ್ತು. ಇದೇನಾರೇ ಮಮ್ಮಿಗೆ ತೋರಿಸಿ ತೊಗೊಂಡನ ಮಮ್ಮಿ ಜಾಕೆಟ್ ಎಷ್ಟಿರ್ಬೋದು ಹೇಳ. ಮಮ್ಮಿನೂ ಭಾಳ ಅಂದ್ರೆ 400 ರೂಪಾಯಿ ಅಂತಳು. ಅದ್ರ 3 ಪಟ್ಟು ಕೊಟ್ಟೆ ನಾನು. ಅದನ್ನೇನಾರು ಒರಿಜಿನಲ್ ಪ್ರೈಸ್ ಹೇಳಿ ಅಂದ್ರೆ ನನ್ನಂತೂ ಬಿಡೋಲ್ಲ ಮಮ್ಮಿ. ಒರಿಜಿನಲ್ ಅಂತ ಹೇಳೋಂಗಿಲ್ಲ. ಎಷ್ಟು ಮಮ್ಮಿ ಅಂತಲ್ಲ ಅದಕ್ಕಿಂತ ಒಂದು 50 ರೂಪಾಯಿ ಆ್ಯಡ್ ಮಾಡಿ ಹೇಳ್ಬಿಡೋದು ಬಿಡೋದು. ಅದಕ್ಕೂ ಬೈತಾರೆ ಇಟ್ಟೆ ಯಾಕೆ ಹೆಚ್ಚು ಮಾತಂತೇಳಿ. ನೋಡ್ರಿ ಬೈ, ವಯಸ್ಸಾದ್ಮೇಲೆ ಹಿಂಗೆ ಆಗೋದೈತಿ. ಅದಕ್ಕೆ ವಯಸ್ಸಾಗೋ ತನಕ ಇದು ಮಾಡಬೇಡ್ರಿ. ಈಗ ಎಷ್ಟು ಅಡ್ಡಾಡ್ತಾರೆ ಅಡ್ಡಾಡ್ರಿ, ಮಜಾ ಮಾಡಿರಿ, ಇದನ್ನು ಮಾಡಿರಿ. ಏನು ಅಲ್ಲೋ ಈಗ ಮಾಡ್ತೀನಿ. ಅದು ಖರೆ ಐತಲ್ವ. ಆ ವಯಸ್ಸಾದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಅಪ್ಪ ಕೊಡ್ತಾನೆ. ಈಗ ನನಗಂತೂ ಹುಸು ಭಾಳ ಆಗೈತೆ. ಎಲ್ಲರೂ ಊಟ ಮಾಡಿ ಮಸ್ತ್ ಪರೋಟ ತಿನ್ನೋಣ ಆತನ ಪರೋಟ ತಿಂತಾನು. ನನ್ನ ಪರೋಟ ತಿಂದೆ ಅವ್ನ ರೂಮ್ ಹೋಗ್ತಾನೋ ನಾವು ನಮ್ಮ ರೂಮ್ಗೆ ಹೋಗ್ತಾನೋ. ಹೋಗೈತೆ ಅಷ್ಟೇ.